ಒಂದು ಸಿಗರೇಟ್ನಲ್ಲಿ 5,000 ಕೆಮಿಕಲ್ಗಳು ಇರ್ತಾವೆ. ಸ್ಮೋಕ್ ಮಾಡುವಾಗ 20% ಹೊಗೆ ಇನ್ಹೇಲ್ ಆಗುತ್ತೆ, ಉಳಿದ 80% ಹೊಗೆ ಹೊರಗೋಗುತ್ತೆ. ಈಗ ಬಾಯೊಳಗೋದ 20% ಹೊಗೆ ಬಾಯೊಳಗಿದ್ದ ಉತ್ತಮ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ. ಮುಂದೆ ತಂಬಾಕಿನಲ್ಲಿದ್ದ ನಿಕೋಟಿನ್ ಅಂಶ ಬ್ಲಡ್ ಸ್ಟ್ರೀಮ್ಗೆ ಎಂಟ್ರಿ ಕೊಡುತ್ತೆ. ಮುಂದೆ ಅದು ಮೆದುಳಿನವರೆಗೂ ತಲುಪುತ್ತೆ. ನಿಮ್ಗೆ ಗೊತ್ತಿರಲಿ, ಪ್ರತಿ ಸಿಗರೇಟ್ನಲ್ಲಿ 1 ರಿಂದ 2 ಮಿಲಿಗ್ರಾಂ ನಿಕೋಟಿನ್ ಇರುತ್ತೆ. ಪ್ರತಿ ಸಿಗರೇಟ್ನಿಂದ ನಿಮ್ಮ ಬ್ರೈನ್ಗೆ 20 ನಿಕೋಟಿನ್ ಹಿಟ್ ಆಗುತ್ತೆ. ಮೆದುಳಿಗೆ ಪ್ರತಿ ಬಾರಿ ನಿಕೋಟಿನ್ ಹಿಟ್ ಆದಾಗ ಮೆದುಳು ಡೋಪಮೈನ್ ಅನ್ನುವ ಕೆಮಿಕಲ್ ಅನ್ನ ರಿಲೀಸ್ ಮಾಡುತ್ತೆ. ಇದನ್ನ ಫೀಲ್ ಗುಡ್ ಹಾರ್ಮೋನ್ ಅಂತ ಕರೀತಾರೆ. ಹೀಗಾಗಿ ನಿಕೋಟಿನ್ ಮತ್ತು ತಂಬಾಕಿನ ಪ್ರಾಡಕ್ಟ್ ಗಳಿಗೆ ತುಂಬಾ ಜನ ಅಡಿಕ್ಟ್ ಆಗೋದು. ನಿಕೋಟಿನ್ ಕಾರಣದಿಂದಾಗಿ ಮೂತ್ರಜನಕಾಂಗ ಗ್ರಂಥಿಗಳು ಆಕ್ಟಿವೇಟ್ ಆಗ್ತಾವೆ. ಅದರ ನಂತರ ಎಡ್ರಿನಾಲಿನ್ ಡಿಸ್ಚಾರ್ಜ್ ಆಗುತ್ತೆ. ಇದು ನಮ್ಮ ದೇಹವನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಬ್ಲಡ್ ಪ್ರೆಷರ್, ರೆಸ್ಪಿರೇಷನ್, ಹಾರ್ಟ್ ರೇಟ್ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಸಿಗರೇಟ್ನೊಳಗಿದ್ದ ತಂಬಾಕು ಸುಡುವಾಗ ಕಪ್ಪು ಬಣ್ಣದ ಟಾರ್ನ ರೀತಿಯ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಇದೇ ಟಾರ್ ಮುಂದೆ ಶ್ವಾಸಕೋಶದಲ್ಲಿ ಡೆಪಾಸಿಟ್ ಆಗುತ್ತೆ. ಇದರಿಂದ ಲಂಗ್ ಕ್ಯಾನ್ಸರ್ ವಕ್ಕರಿಸುತ್ತೆ. ಈ ಲಂಗ್ ಕ್ಯಾನ್ಸರ್ ಮುಂದೆ ಮನುಷ್ಯರ ಪ್ರಾಣವನ್ನ ಕೂಡ ತೆಗೆಯುತ್ತೆ. ಈ ವಿಡಿಯೋವನ್ನ ಸಿಗರೇಟ್ ಸೇದುವ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ನೀವು ಕೂಡ ಸಿಗರೇಟ್ನ ದಾಸರಾಗಿದ್ರೆ ಈಗಲೇ ಬಿಟ್ಬಿಡಿ.